ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡ್ತಿದ್ದೀರಿ ನೀವು? ಬೇಕು ಅಂತ ಮಾಡಿರಲ್ಲ ಇವರು. ಏನೋ ತಪ್ಪಾಗಿರತ್ತೆ. ಅವ್ರ ವಯಸ್ಸನ್ನಾದ್ರೂ ನೋಡಿ. ಕೆಲಸದ ಒತ್ತಡದಿಂದ ತಪ್ಪಾಗಿರತ್ತೆ. ಇವ್ರ ಕಡೆಯಿಂದ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವೆಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ ಪ್ಲೀಸ್. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇಲ್ಲಿ ನೋಡು, ನೀನು ಆರಾಮಾಗಿದೆಯಾ? ಹೌದು. ನಿನಗೆ ಹೇಗೆ ಗೊತ್ತಾಯ್ತು ಈ ಥರ ಒಂದು ಅಪಾಯ ಆಗತ್ತೆ ಅಂತ? ಸರ್, ನನಗೆ ಕೆಲಸ ಉಸಿರಾಡ್ದಷ್ಟು ಸುಲಭ. ನಮ್ಗೆ ಪ್ರತಿ ಉಸಿರು ಬಗ್ಗೆನೂ ಗಮನ ಇರುತ್ತೆ ಅಲ್ವಾ? ಅದೇ ತರ ಡೈ ಬಗ್ಗೆ ಇರೋ ಪ್ರತಿ ಕೆಲ್ಸನೂ ಗೊತ್ತಿದೆ. ಮತ್ತೆ ಡೈ ಮಾಡ್ತಿದ್ದವ್ರಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅವ್ರು ಸರಿಯಾಗಿ ಅದನ್ನ ಮಿಕ್ಸ್ ಮಾಡ್ತಿರ್ಲಿಲ್ಲ. ಅದು ಅಲ್ಲದೆ ನಾನ್ ನೋಡಿದಾಗ ಅವ್ರು ಅದ್ರ ಮೇಲೆ ಬಿದ್ದು ಹೋಗ್ತಾ ಇದ್ರು ಗೊತ್ತಾ? ಅದು ಸರ್ ನೋಡಿ, ಈ ಹುಡುಗಿ ಈ ಸಮಯದಲ್ಲಿ ಬಂದಿದ್ದಾಳೆ ಅಂತಂದ್ರೆ ಅದು ದೇವರ ಆಶೀರ್ವಾದನೇ ಇರಬೇಕು. ಮತ್ತೆ ಏನೋ ಒಂದು ಸಂಕೇತ ಕೂಡ. ಎರಡನೇ ಹೆಂಡತಿ ಬಂದ್ರೂ ಏನ್ ಅಗತ್ಯ ಇದೆಯಾ? ಅವಳು ಬಂದು ನಿನ್ನ ಅಧಿಕಾರವನ್ನ ಕಿತ್ಕೊಂಡು ನಿನ್ನನ್ನ ನಿನ್ನ ಗಂಡನಿಂದ ದೂರ ಮಾಡ್ಬಿಡ್ತಾಳ? ನೀನೇನು ಹೆದರ್ಕೋಬೇಕಾಗಿಲ್ಲ ಸೊಸೆ. ಎರಡನೇ ಹೆಂಡತಿ ಬಂದ ಮೇಲೆ ನಿನ್ನ ಮರ್ಯಾದೆ ಈ ಮನೆಯಲ್ಲಿ ಹೇಗಾಗತ್ತೆ ಅಂದ್ರೆ, ಈ ಮನೆ ಹೊರಗಡೆ ಕೊಟ್ಗೆಲ್ ಕಟ್ ಹಾಕಿರೋ ಮುದಿ ಹಸುವಿನ ತರ ಆಗತ್ತೆ. ಅಯ್ಯೋ ಅಮ್ಮೋರೆ, ಅಮ್ಮೋರೆ ಏನ್ ಮಾಡ್ತಿದ್ದೀರಾ? ನನ್ ಮಾತನ್ ಕೇಳಿ ಅಮ್ಮೋರೆ, ನನ್ ಮಾತ್ ಕೇಳಿ ಅಮ್ಮೋರೆ, ನನ್ ಮಾತ್ ಕೇಳಿ ಅಮ್ಮೋರೆ. ಆಗಲ್ಲ ನನ್ನಿಂದ. ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೀವು? ನನ್ನಿಂದ ಆಗಲ್ಲ ಇದು. ನನ್ಗನ್ನ ನನ್ ಕಣ್ಮುಂದೆ ಇನ್ನೊಬ್ಳು ಹುಡುಗಿ ಜೊತೆ ನೋಡಕ್ಕಾಗಲ್ಲ. ಇಲ್ಲ, ನನ್ನಿಂದ ತಡ್ಕೊಳಕ್ಕಾಗಲ್ಲ. ನನ್ನನ್ನ ಏನಾದ್ರೂ ಮೂಲಲ್ಲಿ ಬಿಸಾಕ್ಬಿಡ್ತಾರೆ. ಅಮ್ಮೋರೆ ಅಮ್ಮೋರೆ, ನನ್ ಮಾತ್ ಇಲ್ಲ, ದೂರ ಇರಿ. ಆಗಲ್ಲ ನನ್ ಕೈಲಿ. ಅಮ್ಮೋರೆ, ನನ್ನ ಎದೆಗೆ ಚುಚ್ಚಿ ನನ್ನನ್ನ ಸಾಯಿಸ್ಬಿಡಿ ಇಲ್ಲೇ. ಯಾಕಂದ್ರೆ ಅಮ್ಮೋರೆ, ನಿಮಗ್ ಸರಿಯಾದ ದಾರಿ ನಾನು ತೋರಿಸದೆ ಹೋದ್ರೆ ನನಗ್ ಸಾವು ಕಟ್ಟಿಟ್ಟಿದ್ ಬುತ್ತಿನೇ. ಏನ್ ಹೇಳ್ತಿದ್ದೀರಾ ನೀವು? ಇಲ್ಲ, ನನ್ನಿಂದ ಆಗಲ್ಲ. ನನ್ ಗಗನ್ನ ಬೇರೆಯವ್ರ ಜೊತೆ ನೋಡಕ್ ಆಗಲ್ಲ. ಇಲ್ಲ, ಆಗಲ್ಲ. ನಾನ್ ಜನ್ಮ ಎತ್ತಿರೋದೇ ನಿಮಗ್ ಸರಿಯಾದ ದಾರಿ ತೋರ್ಸಕ್ಕೆ ಅಂತ ಅಮ್ಮೋರೆ. ನಿಮ್ಮ ಒಳ್ಳೇದು, ನಿಮ್ಮ ಜೀವನ ನನ್ನ ಜವಾಬ್ದಾರಿ ಆಗಿದೆ ಅಮ್ಮೋರೆ. ನಿಮಗ್ ಕೆಟ್ಟದನ್ನ ಬಯಸೋಳಲ್ಲ ನಾನು. ನನ್ ಮಾತು ಅರ್ಥ ಮಾಡ್ಕೊಳ್ಳಿ ಅಮ್ಮೋರೆ. ನಾನು ಮನೆಗೆ ಬಂದಿರೋ ಕುಂಡ್ಲಿ ಯಾರ್ದೋ ಆ ಹುಡುಗಿನ ಕಣ್ಣು ಹಿಡಿಬೇಕು. ಒಂದ್ಸಲ ಹೋಗಿ ಅವಳನ್ನ ಭೇಟಿ ಮಾಡ್ಬೇಕು. ಆಗಲ್ಲ, ನನ್ನಿಂದ ಆಗಲ್ಲ. ಆಗಲ್ಲ ಅನ್ಬೇಡ, ಪ್ರಯತ್ನ ಮಾಡು. ನೀವು ಅರ್ಥ ಮಾಡ್ಕೋತಿದ್ದೀರಾ ಅಲ್ವಾ? ನೀನು ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದಲ್ವಾ? ನಮ್ಮ ಹತ್ರ ಈಗ 5,000 ದಾವಣಿಗಳಿಗೆ ಆರ್ಡರ್ ಇದೆ. ಅದರಲ್ಲಿ 200 ನೀನು ರೆಡಿ ಮಾಡಬೇಕು. ಮಿಕ್ಕಿದ್ದನ್ನ ನಾನು ಬೇರೆ ವರ್ಕರ್ಸಿಗೆ ಹೇಳ್ತೀನಿ. ಇಲ್ಲಿ ನೋಡು, ಇದು ನಮಗೆ ಮರ್ಯಾದೆಯ ಪ್ರಶ್ನೆ. ಈ ಆರ್ಡರ್ ಫಾರಿನ್ ಕಂಟ್ರಿ. ನನ್ನ ಮಾತಿನ ಅರ್ಥ ಹೊರದೇಶದಿಂದ ಬಂದಿರೋದು. ಈ ಆರ್ಡರ್ ಚೆನ್ನಾಗಿ ಕಳಿಸಿದ್ರೆ ನಾವು ಇನ್ನೂ ಹೆಚ್ಚು ಆರ್ಡರ್ ಬರುತ್ತೆ ನಮಗೆ. ಮತ್ತೆ ನೀನ್ ತಯಾರಿಸುವಂತ ಪ್ರತಿ ದಾವಣಿಗೆ ₹100 ಸಿಗುತ್ತೆ. ಇವಳು ಮತ್ತೆ ಹಣನ ಎನಿಸೋದಕ್ಕೆ ಶುರು ಮಾಡಿದ್ರು.
ಆದರೆ ಈ ಹಣ ನಿನಗೆ ಯಾವಾಗ ಸಿಗುತ್ತೆ ಅಂದರೆ ಈ ಆರ್ಡ್ರು ಕಂಪ್ಲೀಟ್ ಮಾಡಿದ್ಮೇಲೆ 2 ದಿನದಲ್ಲಿ 200 ದಾವಣಿಗಳು ಆಗತ್ತಾ? ಈ ಕಲೆ ನನ್ಗೆ ರಕ್ತದಲ್ಲೇ ಬಂದಿದೆ. ನೀವೇನ್ ಚಿಂತೆ ಮಾಡ್ಬೇಡಿ, ಕೆಲ್ಸ ಆಗೋಗತ್ತೆ ಪಕ್ಕ. ನರಪತ್, ಹೊರಗಡೆ ಎಲ್ಲರಿಗೂ ಹೇಳ್ಬಿಡಿ ಲಂಚ್ ಟೈಮ್ ಆಗಿದೆ ಅಂತ. ಮೊದಲು ಊಟ ಮಾಡಲಿ, ಆಮೇಲೆ ಕೆಲಸ ಮಾಡಲಿ. ಆಗ್ಲಿ ಸರ್. ನಾನು ಈಗ್ಲೇ ಕೆಲ್ಸ ಶುರು ಮಾಡ್ಲಾ? ಮೊದಲು ಲಂಚ್ ಮುಗಿಸು. ಅದು ನನ್ನ ಊಟ. ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ನೀವು ಇದನ್ನ ಇಟ್ಕೊಳ್ಳಿ, ನನ್ನ ಇಲ್ಲಿವರೆಗೂ ಬಿಟ್ಟಿದ್ದಕ್ಕೆ ಅಂತ. ಅದು ಬೆಳಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ನನ್ನ ಕ್ಷಮಿಸ್ಬಿಡ್ತೀರಾ? ನಾನು ಹಾಗೆಲ್ಲ ಹೇಳ್ಬಾರ್ದಾಗಿತ್ತು. ಸರಿಯಾಗಿ ಹೇಳಿದೆ, ಆ ಥರ ಮಾತಾಡಬಾರ್ದಾಗಿತ್ತು. ಆದರೆ ನೀನು ನನ್ನ ಜೀವ ಉಳಿಸಿದೀಯಾ, ಇವಾಗೆಲ್ಲ ಸರಿ ಹೋಯ್ತು. ಹಲೋ ಅಜಯ್ ಸರ್, ಗಗನ್ ಸರ್ ಅಂತೂ ಇಲ್ಲಿನ ಲೆಕ್ಕಾಚಾರನ ಪೂರ್ತಿ ಉಲ್ಟಾಪಲ್ಟ ಮಾಡಿದ್ದಾರೆ. ನಾವು ಯಾವ ಕೆಲಸಕ್ಕೆ 50 ರೂಪಾಯಿ ಕೊಡ್ತಿದ್ವೋ ಅದಕ್ಕೆ ಅವರು 100 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ನಿಜ ಹೇಳ್ತಿದೀಯಾ? ಮತ್ತೆ ಫ್ಯಾಕ್ಟ್ರಿನಲ್ಲಿ ಶಿಫ್ಟು ಬರೀ 9 ಗಂಟೆ ಅಂತೆ. ಅವ್ನ್ ಫ್ಯಾಕ್ಟ್ರಿಗೆ ಬೀಗ ಹಾಕಿಸ್ತಾರಂತ ಹೇಗೆ? ಅಜಯ್ ಸರ್, ಇದೇ ಸರಿಯಾದ ಸಮಯ. ನೀವೀಗ ಒಂದು ಕೆಲಸ ಮಾಡಿ, ನೀವು ಈ ಸಂದರ್ಭನ ಸರಿಯಾಗಿ ಬಳಸ್ಕೊಳ್ಳಿ. ನನಗ್ ವಿಷಯ ತಿಳಿಸ್ಬೇಕು. ನೀನು ವಿಷಯ ಗೊತ್ತಾಯ್ತಾ? ಸಲಹೆ ಕೊಡ್ಬೇಡ, ಯೋಗ್ಯತೆ ನೋಡ್ಕೊಂಡು ಮಾತಾಡ್ಬೇಕು. ಅಮ್ಮನಿಗೆ ವಿಷಯ ಹೇಳ್ಬೇಕು. ಅಯ್ಯೋ ದೇವ್ರೇ, ಏನಿದೆಲ್ಲ? ನಾನ್ ನೋಡ್ತಾ ಇರೋದು ಸತ್ಯನಾ ಇಲ್ಲ ಕನಸೇನಾದ್ರೂ ಕಾಣ್ತಿದ್ದೀನಾ? ಇದೆಲ್ಲ ಏನು? ನೀನ್ ಮನೆ ಬಿಟ್ಟು ಹೋಗ್ತಿದ್ಯಾ? ನಿಮ್ ಮಾವನ್ ಮಾತಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಾ? ನಾನು ಇಲ್ಲ ಇಲ್ಲ, ಅಮ್ಮ ಮಹಾತಾಯಿ ಮಹಾಲಕ್ಷ್ಮಿ, ನಾನ್ ನಿನ್ಗೆ 108 ಲಡ್ಡು ಸಮರ್ಪಿಸ್ತೀನಿ. ನನ್ನ ಪತಿ ಜೊತೆ ಧೈರ್ಯವಾಗಿ ಮಾತಾಡೋಷ್ಟು ಶಕ್ತಿ ಕೊಡು. ನಮ್ಮ ಸೊಸೆನ ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಅವ್ರು ಹೇಳಿದ ಮಾತಿಂದ ಆದ್ರೂ ನೀನ್ ಈ ಮನೇಲೇ ಇದ್ರೆ ಸಾಕು.